ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಮ್ ದಕ್ಷಿಣ ಕನ್ನಡ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ಹಾಕುವಂಥ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬ್ಯಾಕ್ ಟು ಬ್ಯಾಕ್ ವಿಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತೀನಿ, ಬಟ್ ಮಕ್ಕಳ ಎಕ್ಸಾಮ್ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಯಿತು. ಹಾಗಾಗಿ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾನು ದಿಢೀರ್ ಅಂತ ಹೇಳಿ ಏನು ಮಾಡೋದು ಅಂತ ಹೇಳಿ ನೋಡುವಾಗ ಒಂದೊಂದು ಟೈಮಲ್ಲಿ ಈ ಬೇಸಿಗೆಯಲ್ಲಿ ತುಂಬ ಸಾಂಬಾರು ಅದು ಇದು ಊಟ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಜಾಸ್ತಿ ಸಾರೇ ಮಾಡ್ತಾ ಇರ್ತೀನಿ. ಸೊ ಇಲ್ಲಿ ಕುಚಲಕ್ಕಿ ಊಟ ಮಾಡೋದ್ರಿಂದ ಈ ಥರ ಸಾರು ಪರ್ಫೆಕ್ಟ್ ಆಗುತ್ತೆ. ವೈಟ್ ರೈಸಿಗೆ ಅಷ್ಟೊಂದು ಚೆನ್ನಾಗಾಗೋದಿಲ್ಲ, ಪ್ಲೇನ್ ಸಾರಾದರೆ ವೈಟ್ ರೈಸಿಗೆ ಚೆನ್ನಾಗಾಗುತ್ತೆ. ಸೊ ಅದನ್ನೇನಾದರೂ ಮಾಡಿದರೆ ನಾನು ಕಾಂಬಿನೇಷನ್ ಆಗಿ ಚಟ್ನಿ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ ಅಂತ ಅಂದರೆ ದೋಸೆಗೆ ಮುಗಿಯೋದಿಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ಸಂಜೆ ಬಂದ ತಕ್ಷಣವೇ ದೋಸೆ ಮಾಡಿಕೊಟ್ಟೆ, ಹಾಗೆ ಅದ್ರ ಜೊತೆಗೆ ಸಾರನ್ನೇ ಕೊಟ್ಟೆ. ಅವ್ರು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾರೆ. ಹಾಗೆ ನಾನಿಲ್ಲಿ ಮರುದಿನ ಬೆಳಗ್ಗೆ ದೋಸೆ ಮಾಡೋಣ ಅಂತ ಹೇಳಿ ಹೊರಟೆ. ಹಸ್ಬೆಂಡ್ ಬಾಳೆಕಾಯಿ ಇದೆ, ಬಾಳೆಕಾಯಿ ದೋಸೆ ಮಾಡೋಣವಾ ಅಂತ ಹೇಳಿದರು. ಅದಕ್ಕೆ ಶುಂಠಿ ಹಾಗೆ ಹಸಿಮೆಣಸು ಉಪ್ಪನ್ನು ಹಾಕಿ ಫಸ್ಟ್ ಬಾಳೆಕಾಯಿನ ಮಿಕ್ಸಿ ಮಾಡ್ಕೋಬೇಕು. ಯಾಕಂತಂದರೆ ಅದನ್ನು ಅಕ್ಕಿ ಜೊತೆ ಮಿಕ್ಸ್ ಮಾಡಿದರೆ ಏನಾಗುತ್ತೆ ಅಂದರೆ ಅದರ ಫ್ಲೇವರ್ ಹೊರಟೋಗ್ಬಿಡುತ್ತೆ. ನಾವು ಯಾವುದೇ ಇಂಗ್ರೀಡಿಯೆಂಟ್ಸ್ನ ನಾವು ಅಕ್ಕಿ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಸೊ ಅದನ್ನು ಸಪ್ರೇಟಾಗಿ ಮಿಕ್ಸಿ ಮಾಡಿಕೊಂಡು ಸಪ್ರೇಟಾಗಿ ಹಾಕ್ಕೊಂಡ್ರೆ ಸೊ ಅದ್ರ ಫ್ಲೇವರ್ ಒರಿಜಿನಲ್ ಫ್ಲೇವರ್ ಬರುತ್ತೆ. ನಾವು ಅಕ್ಕಿ ಜೊತೆ ಮಿಕ್ಸಿ ಮಾಡಿದ ತಕ್ಷಣ ಸ್ವಲ್ಪ ಲೈಟಾಗಿ ಬರೋಕ್ಕೆ ಫ್ಲೇವರ್ ಬರುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಸಪ್ರೇಟಾಗಿ ರುಬ್ಬಿನೇ ಹಾಕೋದು, ಅಕ್ಕಿ ಮತ್ತೆ ರುಬ್ಬಿ ಹಾಕೋದು. ದೋಸೆ ಮಾಡುವಾಗ ಹೆಚ್ಚಾಗಿ ಗಟ್ಟಿ ಮಾಡಿದ್ರೇ ದೋಸೆ ಎಳ್ಕುತ್ತೆ ಅಂತ ಹೇಳಿ ನಾನು ಅರ್ಜೆಂಟಲ್ಲಿ ಹಾಗೆ ಮಾಡ್ತಾ ಇದ್ದೆ ಮೊದಲೆಲ್ಲ. ಸೊ ಹಾಗಾಗಿ ಇವಾಗೆಲ್ಲ ಏನು ಮಾಡ್ತೀನಿ ಅಂತಂದರೆ ಗಟ್ಟಿ ಮಾಡಿದ ತಕ್ಷಣ ದೋಸೆ ಗಟ್ಟಿ ಆಗಿಬಿಡತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ತೆಳುವಾಗಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ದೋಸೆ ಬರುತ್ತೆ ಹೀಗೆ ತೆಳುವಾಗಿ ಮಾಡಿದ್ರು, ಅದು ತುಂಬ ಅಲ್ಲ, ಸ್ವಲ್ಪ ಮೀಡಿಯಮ್ಮಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ನಾನು ದೋಸೆ ಕಾವಲಿಗೆನ ಇಟ್ಟಿದ್ದೀನಿ, ಕೆಳಗಡೆ ಹೋಗಿ ಬರ್ತೀನಿ ಅಂತ ಹೇಳೋ ಅಷ್ಟೊತ್ತಿಗೆ ಮಕ್ಕಳು ಇಷ್ಟು ದೋಸೆನ ಹಾಕಿ ಆಟ ಆಡ್ತಾ ಇದ್ರು. ಅವನಿಗೆ ನೀರು ಎಣ್ಣೆನೋ ಅಂತ ಗೊತ್ತಿಲ್ಲ, ಸೊ ನೀರು ಇಟ್ಟಿದ್ದೆ ನಾನಲ್ಲಿ. ಎಣ್ಣೆ ಹಾಕ್ಬಿಟ್ಟು ನೀರು ಹಾಕಿದರೆ ಚೆನ್ನಾಗಿ ದೋಸೆ ಎಳ್ಕತ್ತೆ ಕ್ರಿಸ್ಪಿಯಾಗಿ ಅಂತ ಹೇಳಿ. ಬಟ್ ಅವ್ನು ನೀರು ಹಾಕಿದ, ಅವ್ನಿಗೆ ಗೊತ್ತೇ ಇಲ್ಲ ನಾನು ನೀರು ಹಾಕಿದ್ದೀನಿ ಅಂತ ಹೇಳಿ. ಹಾಗೆ ಇಲ್ಲಿ ನನಗೂ ಸಮ್ಟೈಮ್ಸ್ ಏನಾಗುತ್ತೆ ಅಂತಂದರೆ ದೋಸೆ ಎಲ್ಲ ದೋಸೆನೂ ಕರೆಕ್ಟಾಗಿ ಕ್ಲಿಯರಾಗಿ ಬರೋದಿಲ್ಲ. ಪೇಷನ್ಸಿಂದ ಒಂದು 2-3 ದೋಸೆ ಮಾಡಬೇಕಾಗತ್ತೆ. ಬಟ್ ಗಡಿಬಿಡಿಲಿ ಏನಾಗುತ್ತೆ ಅಂತಂದರೆ ಡೈಲಿ ಮಕ್ಕಳನ್ನ ಬೆಳಗ್ಗೆ ಒಂದು 8 ಗಂಟೆ ಒಳಗಡೆ ಟಿಫನ್ ಆಗಿಬಿಟ್ರೆ ಅವ್ರಿಗೆ ಸ್ಕೂಲಿಗೆ ಹೋಗೋಕ್ಕೆ ಗಡಿಬಿಡಿ ಆಗೋದಿಲ್ಲ. ಬಟ್ ಅವ್ರೇನು ಮಾಡ್ತಾರೆ ಅಂದರೆ 8:10, 8:15ವರೆಗೂ ತಿಂಡಿ ತಿಂತಾನೇ ಇರ್ತಾರೆ. 8:20ಕ್ಕೆ ಬಸ್ ಬರೋ ಟೈಮ್. ಒಂದು 5 ಮಿನಿಟ್ಸಲ್ಲಿ ಅಲ್ಲಿ ರೀಚ್ ಆಗೋಕ್ಕಾಗೋದಿಲ್ಲ. ಓಡ್ತಾರೆ ಓಡ್ತಾರೆ ಓಡ್ತಾರೆ, ಎಷ್ಟು ಹೇಳಿದ್ರು ಕೇಳೋದಿಲ್ಲ. ಅವರೇ ಅದನ್ನೊಂದು ಕರೆಕ್ಟ್ ಮಾಡ್ಕೋಬೇಕಷ್ಟೇ. ನನಗೆ ಬೊಬ್ಬೆ ಹೊಡೆದು ಸಾಕಾಗಿ ಹೋಗ್ಬಿಡುತ್ತೆ. ಮತ್ತೇನು ಮಾಡಲಿ, ನನಗೆ ಫಸ್ಟ್ ಅಂದರೆ ಎಳ್ಕುತ್ತಾ ಅಂತ ಕೇಳ್ತಾರೆ ಎಲ್ಲರೂ, ಬಟ್ ಎಲ್ಲ ದೋಸೆನೂ ಎಳ್ಕೋದಿಲ್ಲ, ತುಂಬ ಪೇಷನ್ಸಿಂದ ಮಾಡಬೇಕಾಗತ್ತೆ. ನಾನು ಮಕ್ಕಳಿಗೆ ಲೇಟ್ ಆಗಿತ್ತು ಅಂತ ಹೇಳಿ ಗಡಿಬಿಡಿಯಲ್ಲಿ ಮಾಡುವಾಗ ಸೊ ಫಸ್ಟ್ ದೋಸೆ ಅಂತೂ ಹೀಗಾಯಿತು. ನೆಕ್ಸ್ಟ್ ದೋಸೆ ಮಗನಿಗೆ ಮಾಡೋದು, ಫಸ್ಟ್ ದೋಸೆ ಮಗಳಿಗೆ ಮಾಡಿಕೊಡೋದ್ರಿಂದ ಸೊ ಅದು ಸಣ್ಣದಾಯಿತು. ಅವಳಿಗೆ ಇನ್ನೊಂದು ದೋಸೆ ಮಾಡಿಕೊಡ್ತೀನಿ ಅಂತ ಹೇಳಿದೆ, ಅವಳಿಗೆ ಚಿಕ್ಕದೇ ಮಾಡಿಕೊಡೋದು. ಹಾಗೆ ಮಗನಿಗೆ ಇನ್ನೊಂದು ದೋಸೆ ಹಾಕಿದೆ. ಅದನ್ನು ಕೂಡ ಲೇಟ್ ಆಯ್ತಲ್ಲ ಅಂತ ಹೇಳಿ ಎಳ್ಕೊಳ್ಸೋ ಅಷ್ಟೊತ್ತಿಗೆ ಅದು ಸ್ವಲ್ಪ ಇದಾಯಿತು. ಬಟ್ ದೋಸೆ ಮತ್ತೆ ಮಾಡ್ತಾ ನೀಟಾಗಿ ಬಂತು. ಯಾರಾದರೂ ಬಾಳೆಕಾಯಿ ಹಣ್ಣಾಗಿಲ್ಲ ಅಂತ ಅಂದರೆ ಸೊ ಈ ಥರ ಅದ್ರ ಮೇಲ್ಗಡೆ ಇರೋವಂಥ ಲೇಯರ್ನ ತೆಗೆದು ಫಸ್ಟು ಅದನ್ನು ಶುಂಠಿ, ಹಸಿಮೆಣಸು, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸನ್ನು ಹಾಕ್ಕೊಂಡು ಅಕ್ಕಿ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಹಾಗೆ ಇಲ್ಲಿ ನರ್ಸರಿಯಿಂದ ತಂದಿರೋಂಥ ಗಿಡಗಳು ತುಂಬಾ ಹೂ ಬಿಡ್ತಾ ಇದೆ, ತುಂಬಾ ಖುಷಿ ಆಗುತ್ತೆ ನನಗೆ. ಅದು ಬಿಟ್ಟಿರುವಾಗ ನನಗೆ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ, ಫೋಟೋಸ್ ಮಾತ್ರ ತೆಕ್ಕೊಂಡಿದ್ದೆ. ಸೊ ಹಾಗಾಗಿ ಅದರ ಪಕ್ಕದಲ್ಲಿ ಅದೇ ಕ್ಲಿಪ್ಸನ್ನು ಹಾಕ್ತಾ ಇದ್ದೀನಿ. ನಾನು ಮೊದಲೆಲ್ಲ ಗಿಡಗಳಿಂದ ಹೂಗಳನ್ನು ಕೀಳ್ತಾ ಇದ್ದೆ, ಮಾತ್ರ ಕಟಿಂಗ್ ಮಾತ್ರ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ನೆಟ್ಟಿರುವಂಥ ಗಿಡದಲ್ಲಿ ಜಾಸ್ತಿ ಹೂಗಳು ಬರ್ತಾ ಇರಲಿಲ್ಲ. ಹಾಗಾಗಿ ನನ್ನ ಒಂದು ಸಜೆಷನ್ ಏನಂತ ಅಂದರೆ ಜಾಸ್ತಿ ಕಟಿಂಗ್ ಮಾಡ್ತಾ ಇರಿ. ಅಂದರೆ ಹೂ ಬಾಡಿದ ತಕ್ಷಣವೇ ಕಟಿಂಗ್ ಮಾಡ್ತಾ ಇದ್ದರೆ ತುಂಬ ಚೆನ್ನಾಗಿ ಮೊಗ್ಗು ಬರೋಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಕಟಿಂಗ್ ಮಾಡಿದ ತಕ್ಷಣ ಇಷ್ಟೊಂದು ಹೂ ಮೊಗ್ಗುಗಳು ಬಿಟ್ಟಿದೆ. ಹಾಗೆ ಹೂ ಅಂತೂ ತುಂಬಾ ಚೆನ್ನಾಗಿ ಬಿಟ್ಟಿದೆ, ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆ ಈ ವಿಡಿಯೋನಲ್ಲಿ ಒಂದು ವಿಷಯನ ಹೇಳ್ಕೊಳ್ಳೋಣ ಅಂತ ಹೇಳಿ, ಅಂದರೆ ನನಗೆ ಒಂದು ನನ್ನ ಫ್ರೆಂಡ್ ಹೇಳಿದ್ಲು,
ಏನಾದರೂ ಮಾತಾಡ್ತಿರ್ತೇವಲ್ಲ, ಇದೊಂದು ರಿಲೇಶನ್ಶಿಪ್ ಬಗ್ಗೆ ಆಗಿರ್ಬೋದು ಅದು ಇದು ಅಂತ ಹೇಳಿ. ಬಟ್ ನನ್ನ ಫ್ರೆಂಡ್ ಜೊತೆ ನಾನು ಮಾತಾಡುವಾಗ ಅವಳು ಒಂದು ಹೇಳಿದ್ಲು, ಏನಂತ ಅಂದರೆ ಹೀಗೆ ಒಂದು ಇನ್ಸಿಡೆಂಟ್ ಆಗಿತ್ತಂತೆ ಅಂತ ಹೇಳಿ. ಅಂದರೆ ಇಬ್ಬರು ಗಂಡ ಹೆಂಡತಿ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ರಂತೆ, ಇನ್ನೇನು ಡಿವೋರ್ಸ್ಗೆ ಸೈನ್ ಮಾಡಬೇಕು ಅನ್ನೋ ಅಷ್ಟೊತ್ತಿಗೆ ಅಲ್ಲಿಗೆ ರಿಲೇಷನ್ಸ್ ಎಲ್ಲ ಬಂದಿದ್ರಂತೆ. ಬಟ್ ಅವರಿಬ್ಬರೇ ಹಸ್ಬೆಂಡ್ ಕರೆದ್ರೋ ಅಥವಾ ಹೆಂಡತಿ ಕರೆದ್ರೋ ಗೊತ್ತಿಲ್ಲ, ಇದು ಲಾಸ್ಟ್ ಮೀಟ್ ಅಲ್ವಾ ನಮ್ಮದು, ಬಾ ಹೋಗೋಣ ನಾವು ಟೀ ಕುಡಿದು ಬರೋಣ ಅಂತ ಹೇಳಿ. ಸೊ ಅಲ್ಲಿ ಹೋಗಿರುವಾಗ ಏನಾಯಿತು ಅಂತಂದರೆ ಜಸ್ಟ್ ಒಂದು ಮಾತುಕತೆ ಶುರು ಆಯ್ತಂತೆ. ಇದು ನಮ್ಮ ಒಂದು ಕೊನೆ ಮೀಟ್ ಆಗಿರೋದ್ರಿಂದ ಸೊ ಒಂದು ಮಾತನ್ನು ಹೇಳ್ತೀನಿ. ನಮ್ಮ ಮಧ್ಯೆ ಅಂದರೆ ನಮ್ಮ ಡೆಸಿಷನ್ ನಮಗೆ ಮಾತ್ರ. ನಾವು ಈಗ ಸೈನ್ ಮಾಡೋ ಅಂತ ಹೇಳಿದ ತಕ್ಷಣ ಸೈನ್ ಮಾಡಿ ಹೋಗ್ಬಿಡ್ತಾರೆ, ನಮ್ಮ ರಿಲೇಷನ್ಶಿಪ್ ಇಲ್ಲಿಗೆ ಕಟ್ ಆಗಿಬಿಡುತ್ತೆ. ನಾವಿಂದ ಅರ್ಧ ದಾರಿವರೆಗೂ ಬಂದಿದ್ದೇವೆ, ಇನ್ನೊಂದು ಅರ್ಧ ದಾರಿವರೆಗೂ ಹೋದರೆ ಸೊ ನಮ್ಮ ಒಂದು ಲೈಫ್ ಫುಲ್ಫಿಲ್ ಆಗುತ್ತೆ. ನಾವು ಯಾಕೆ ಈ ಥರ ಎಲ್ಲ ಈ ಸಣ್ಣ ಪುಟ್ಟದಕ್ಕೆಲ್ಲ ಗಲಾಟೆ ಮಾಡಿಕೊಂಡು ನಮ್ಮ ರಿಲೇಷನ್ಶಿಪ್ಪನ್ನು ಹಾಳು ಮಾಡ್ಕೊಳ್ಳೋದು ಅಂತ ಹೇಳಿ ಆ ಒಂದು ಮಾತನ್ನು ಹೇಳುವಾಗ ಸೊ ಇಬ್ಬರಿಗೂ ರಿಯಲೈಸ್ ಆಯ್ತಂತೆ. ಸೊ ನಮ್ಮ ರಿಲೇಷನ್ಶಿಪ್ಪನ್ನು ನಾವು ಇಲ್ಲಿಗೆ ಎಂಡ್ ಮಾಡೋದು ಬೇಡ, ಇದನ್ನು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳಿ. ಸೊ ಅದನ್ನು ಅಲ್ಲಿಗೆ ಅವರು ಆ ಒಂದು ಏನು ಡಿವೋರ್ಸ್ ಇದು ಇತ್ತಲ್ಲ, ಸೊ ಅದನ್ನು ಅಲ್ಲಿಗೆ ಪೇಪರ್ಸನ್ನು ಹರಿದಾಕಿ ಸೊ ಎದ್ದೋದ್ರಂತೆ. ಹಾಗೆ ಅವರ ಜೊತೆಗೆ ಬಂದಿದ್ರಲ್ಲ ರಿಲೇಷನ್ಸು, ಸೊ ಅವರು ಯಾರು ಕೂಡ ಏನನ್ನು ಮಾತಾಡಲಿಲ್ಲಂತೆ. ಇದನ್ನು ಕೇಳುವಾಗ ಅಂದರೆ ಬೇರೆಯವ್ರ ವಿಷಯದಲ್ಲಿ ನಾವು ಥಿಂಕ್ ಮಾಡ್ತಾ ಇರ್ತೀವಿ, ಅಂದರೆ ನಮ್ಮ ವಿಷಯದಲ್ಲೇ ನಾವು ಥಿಂಕ್ ಮಾಡ್ತಾ ಇರ್ತೀವಿ, ಮತ್ತೊಬ್ಬರ ವಿಷಯದಲ್ಲಿ ಥಿಂಕ್ ಮಾಡ್ತಾ ಇರ್ತೀವಿ, ಆದರೆ ಹೇಳೋಕ್ಕಾಗೋದಿಲ್ಲ, ನಮ್ಮ ಒಳಗಡೆನೆ ನಮಗಿರತ್ತೆ. ಹಾಗಾಗಿ ಯಾರಿಗಾದರೂ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಈ ಥರ ತೊಳಲಾಟಗಳೇನಾದರೂ ಶುರುವಾಗಿ ಎಂಡಿಂಗಲ್ಲಿ ಡಿವೋರ್ಸ್ ಅಂತ ಬರ್ತಾ ಇದೆ ಅಂತ ಅಂದರೆ ಸೊ ಸ್ವಲ್ಪ ಥಿಂಕ್ ಮಾಡಿ. ಅಲ್ಲಿ ನಮ್ಮ ಸಂಬಂಧ ಅನ್ನೋದು ಗಟ್ಟಿಯಾಗಿದ್ದರೆ ಸೊ ಯಾರು ಕೂಡ ಏನು ಮಾಡೋಕ್ಕಾಗೋದಿಲ್ಲ. ಸಂಬಂಧಿಕರು ಬರ್ತಾರೆ ಎಡೆಯಲ್ಲಿ, ನಾವು ಏನು ಮಾಡ್ತಾ ಇದ್ದೇವಲ್ಲ ಅದರಲ್ಲಿ ಮೂರನೇವರಾಗಿ ಅವರ ಲಾಭನ ತಗೊಂಡು ಹೋಗ್ತಾರೆ ಹೊರತಾಗಿ ಅಲ್ಲಿ ಒಂದು ನಮ್ಮ ಸಂಬಂಧನ ಗಟ್ಟಿ ಮಾಡಬೇಕು ಅಂತ ಹೇಳಿ ಯಾರೂ ಕೂಡ ನಿಲ್ಲೋದಿಲ್ಲ. ಅಲ್ಲಿ ನಮ್ಮದೇನೋ ಒಂದು ಮದುವೆ ಒಂದು ಇದು ಇರುತ್ತಲ್ಲ, ಸೊ ಅಲ್ಲಿಂದ ಸ್ಟಾರ್ಟ್ ಆದ್ದು ಎಂಡಿಂಗ್ ನಾವು ಒಂದು ಪರಿಪೂರ್ಣವಾದಂಥ ಜೀವನನ ಸಾಗಿಸ್ಬೇಕು ಒಬ್ಬರ ಜೊತೆನೆ. ಅಂದರೆ ಕೆಲವೊಂದು ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ ಆಗೋದೇ ಇಲ್ಲಪ್ಪ ಇಂಥವ್ರ ಜೊತೆ ಬದುಕೋಕೆ ಅಂತ ಹೇಳಿ ಕೆಲವೊಂದು ಜನ ಡಿಸೈಡ್ ಮಾಡಿಬಿಟ್ಟಿರ್ತಾರೆ. ಆಗೋದಿಲ್ಲ ಯಾಕೆ, ಖಂಡಿತವಾಗ್ಲೂ ಆಗತ್ತೆ. ಅದಕ್ಕೊಂದು ನಿರ್ಧಾರ ಮಾಡಬೇಕಷ್ಟೆ. ಅವರು ಆ ಮಧ್ಯದಲ್ಲಿ ಇನ್ನೊಂದು ಥರ್ಡ್ ಪರ್ಸನ್ನ ತಂದುಬಿಟ್ರಂತಾದರೆ ಯಾರೇ ಆಗಿರ್ಬೋದು, ಯಾರಂದರೆ ಯಾರು ಆಗಿರ್ಬೋದು, ಥರ್ಡ್ ಪರ್ಸನ್ ಅಂದರೆ ಥರ್ಡ್ ಪರ್ಸನ್ನೇ. ಸೊ ಅವ್ರು ಇವ್ರು ಅಂತ ಹೇಳಕ್ ಹೋಗೋದಿಲ್ಲ, ಥರ್ಡ್ ಪರ್ಸನ್ ಅಂದರೆ ಥರ್ಡ್ ಪರ್ಸನ್ನೇ. ಸೊ ಅಂಥವ್ರನ್ನೆಲ್ಲ ನಾವು ಮಧ್ಯದಲ್ಲಿ ಇಟ್ಕೊಂಡು ನಮ್ಮ ಒಂದು ಸಂಬಂಧನ ಹಾಳು ಮಾಡೋದಕ್ಕಿಂತ ನಾವು ನಮ್ಮ ರಿಲೇಷನ್ಶಿಪ್ಪನ್ನು ಗಟ್ಟಿಯಾಗಿ ಇಟ್ಕೋತೀವಿ, ನಮ್ಮ ರಿಲೇಷನ್ಶಿಪ್ ಗಟ್ಟಿಯಾಗಿರುತ್ತೆ ಅಂತ ಹೇಳಿ ಅಂದ್ಕೊಂಡು ಸಣ್ಣ ಪುಟ್ಟದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೇನೆ ನಮ್ಮ ಜೀವನನ ಒಂದು ಒಳ್ಳೆ ರೀತಿಯಲ್ಲಿ ಸಾಗಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ, ಸೊ ಇದೊಂದು ವಿಷಯ ನನಗೆ ಹೇಳಬೇಕು ಅಂತ ಇತ್ತು. ಸೊ ಹಾಗಾಗಿ ಹೇಳಿದೆ. ಹಾಗೆ ನಾನು ಇಲ್ಲಿ ಗಿಡ ತೋರಿಸಿದೆ, ನಾನೊಂದು ತೊಂಡೆಕಾಯಿ ಮತ್ತು ಇನ್ನೊಂದು ಅಲ್ಲಿ ಏನು ಟೊಮೊಟೊ ಗಿಡ ತೋರಿಸಿದ್ನಲ್ಲ, ರೋಸ್ ಇದರಲ್ಲಿ ಬೆಳೆದದ್ದು. ಸೊ ಅದು ನಾನು ಒಂದು ಕೆಟ್ಟಿರುವಂಥ ಒಂದು ಟೊಮೊಟೊನ ಹಾಕಿದ್ದು, ನೋಡುವ ಬರುತ್ತೇನಾ ಅಂತ ಹೇಳಿ. ಮತ್ತು ಒಂದು 2-3 ಕಡೆ ಹಾಕಿದ್ದೇನೆ, ಅಲ್ಲೆಲ್ಲ ಬಂದಿದೆ. ನಾನು ಬೇಕಂತಾನೆ ಟೊಮೊಟೊದಿಂದ ತೆಗೆದಿರುವಂಥ ಸೀಡ್ಸನ್ನು ಒಣಗಿಸಿ ಹಾಕಿರುವಂಥ ಗಿಡಗಳು ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ಇದು ಜಸ್ಟ್ ನಾನು ಕಾಂಪೋಸ್ಟ್ ಆಗಲಿ ಅಂತ ಹೇಳಿ ಜಸ್ಟ್ ಗಿಡಕ್ಕೆ ಹಾಕಿರೋದು ಹಸಿ ತರಕಾರಿಗಳನ್ನು, ಅಂದರೆ ಕೊರೆದಿರೋ ತರಕಾರಿಗಳನ್ನು. ಹಾಗಾಗಿ ಯಾವ ಥರ ಬಂದಿದೆ ಅಲ್ಲ, ಇನ್ನೂ ಅದರಲ್ಲಿ ಇದು ಬರುತ್ತೆ, ಕಾಯಾಗಕ್ಕೆ ಸ್ಟಾರ್ಟ್ ಆಗಿದೆ, ಅಂದರೆ ಹೂ ಬಿಟ್ಟಿದೆ ಅದರಲ್ಲಿ. ಹಾಗೆ ಇಲ್ಲಿ ಹರವೆ ಕೂಡ ನೆಟ್ಟಿದ್ದೀನಿ, ಅಂದರೆ ಹಸ್ಬೆಂಡ್ ನೆಟ್ಟಿದ್ದಾರೆ. ಸೊ ಇಷ್ಟು ಪಿಳ್ಳೆ ನೆಟ್ಟಿದ್ದಾರಲ್ಲ, ಎಷ್ಟು ಚೆನ್ನಾಗಿ ದಪ್ಪ ಬಂದಿದೆ ಗೊತ್ತಾ. ಅದನ್ನು ಕಟಿಂಗ್ ಮಾಡ್ತಾ ಇದ್ದರೆ ಸೊ ಅದೊಂದು 3-4 ತಿಂಗಳು ಕಂಟಿನ್ಯೂಸ್ ಆಗಿ ನಮ್ಗೆ ಸಿಗ್ತಾನೆ ಇರುತ್ತೆ ಅರವೆ ಸೊಪ್ಪು, ಪೇಟೆಯಿಂದ ತರಬೇಕಂತಾನೆ ಇಲ್ಲ. ಹಾಗೆ ಇಲ್ಲಿ ತೊಂಡೆಕಾಯಿನ ಇವಾಗ ಕಿತ್ನಲ್ಲ, ಅದರಲ್ಲಿ ಎಷ್ಟೊಂದು ಬಂದಿದೆ ಅಂತ ನೋಡಿದ್ರ, ಅದೊಂದು ಯಾವಾಗಲೂ ನೆಟ್ಟಿರೋದು. ಇವಾಗ ನಾವು ಒಂದು ಚಪ್ರ ಹಾಕಿ ನೆಟ್ಟಿದ್ದೀವಿ, ಅದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಅಂತ ಹೇಳ್ತೀನಿ. ಸೊ ಇಲ್ಲಿ ಹಾಗೆ ನಾನು ಮೆಣಸನ್ನು ಮೊನ್ನೆ ತೋರಿಸಿದ್ನಲ್ಲ, ನಾವಿಲ್ಲಿ ನೆಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಈ ಥರ ಇದನ್ನು ಹಸ್ಬೆಂಡು ಒಂದು ಲೈನ್ ಮಾಡಿ ಅದರಲ್ಲಿ ಅಡಿಕೆ ಸಿಪ್ಪೆ ಹಾಕಿ ಈ ಥರ ಸಸಿಗಳನ್ನು ನೆಟ್ಟಿದ್ದಾರೆ. ಇದು ಸಣ್ಣ ಸಸಿಗಳಾಗಿರೋದ್ರಿಂದ ಬಿಸಿಲಿಗೆ ಒಣಗೋಗ್ಬಿಡುತ್ತೆ ಅಂತ ಹೇಳಿ ಸೊ ಈ ಥರ ಹಗ್ಲಲ್ಲಿ ಈ ಥರ ಹಾಕಿ ಮತ್ತೆ ರಾತ್ರಿ ತೆಗಿತೇವೆ. ಇದು ಕೂಡ ಅಷ್ಟೇ ನಾನು ತೋರಿಸ್ತಾ ಇರೋದಿಲ್ಲಿ
ನಾನು ಕಾಂಪೋಸ್ಟಿಗೆ ಅಂತ ಹಾಕಿದ್ದೆ ಟೊಮೊಟೊ. ಸೊ ಅದು ಕೂಡ ಅಲ್ಲೊಂದು ಗಿಡ ಬಂದಿದೆ. ಇದೇನು ದೊಡ್ಡ ಚಪ್ರ ನೋಡ್ತಾ ಇದ್ದೀರಲ್ಲ, ಸೊ ಇದು ನಾವು ತೊಂಡೆಕಾಯಿಗೆ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಮಾಡಿದಂಥ ಪ್ಲೇಸ್, ಹಾಗೆ ತೊಂಡೆಕಾಯಿ ಕೂಡ ಮಾಡಿದ್ದೀವಿ. ಈ ವರ್ಷ ಏನಾಯ್ತೋ ಗೊತ್ತಿಲ್ಲ, ಯಾವುದೇ ತರಕಾರಿನೂ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ. ಅಂದರೆ ನಾವು ಅಂದ್ಕೊಳ್ಳೋದು, ಯಾಕಂದರೆ ನಾವು ಅದನ್ನು ತುಂಬ ಚೆನ್ನಾಗಿ ಸಾಕ್ತಾ ಇದ್ದೇವಲ್ಲ, ಅಷ್ಟೊಂದು ಎಫರ್ಟ್ ಹಾಕಿ ಸಾಕ್ತಾ ಇದ್ದೇವೆ ಅಂತ ಹೇಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಸಣ್ಣ ಸಣ್ಣ ಗಿಡಗಳನ್ನ ತೋರಿಸ್ತೀನಿ. ನಾನು ಇದನ್ನು ಬೇಕು ಅಂತಲೇ ಹಾಕಿರುವಂಥ ಟೊಮೊಟೊ ಸಸಿಗಳು, ಸೀಡ್ಸು. ಸೊ ಬಂದಿರೋದು ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ. ಬರಲೇ ಇಲ್ಲ, ಸತ್ತೋಯ್ತದು. ಹಾಗೆ ಇನ್ನೊಂದು ಗಿಡದಲ್ಲಿ ಒಂದೇ ಒಂದು ಬಳ್ಳಿ ಬಂದಿರೋದು, ಅದರಲ್ಲಿ ತುಂಬ ಚೆನ್ನಾಗಿ ತೊಂಡೆಕಾಯಿ ಬಂದಿದೆ. ಅಂದರೆ ನಾವು ಅಂದ್ಕೊಳ್ಳೋದು ಮಾತ್ರ, ನಾವು ನೀರು ಹಾಕ್ತೀವಿ, ಗೊಬ್ಬರ ಹಾಕ್ತೀವಿ, ಬರೋದಿಲ್ಲ ಅಂತ ಹೇಳಿ. ಬಟ್ ಯಾವುದನ್ನೇ ಆದರೂ ಅಷ್ಟೇ, ನಾವು ತುಂಬ ಕೇರಿಂಗ್, ತುಂಬ ಇದು ಮಾಡೋಕ್ಕೆ ಹೋದರೆ ಅದು ಅಲ್ಲಿಗೆ ಹಾಳೆ ಆಗಿಬಿಡುತ್ತೆ. ತರಕಾರಿನಾದರೂ ಅಷ್ಟೇ, ಮನುಷ್ಯರಾದರೂ ಅಷ್ಟೇ. ಆದಷ್ಟು ಮಾಡೋದು ಹಾಳಾಗಬಾರ್ದು ಅಂತ ಹೇಳಿ. ಬಟ್ ಹಾಳಾಗುತ್ತೆ ಅಂತಂದರೆ ಏನು ಮಾಡೋಕ್ಕಾಗೋದಿಲ್ಲ. ಸೊ ಇಷ್ಟು ದೊಡ್ಡ ಚಪ್ಪರದಲ್ಲಿ ನಾವು ತೊಂಡೆಕಾಯಿ ಹಾಕಿರೋದು ಬರೋದು ಒಂದು ಅರ್ಧ ಬಕೆಟನೋ ಬರುತ್ತೆ. ಸೊ ಈ ಒಂದು ನಾನೇನು ತೋರಿಸಿದ್ನಲ್ಲ, ಯಾವಾಗಲೂ ಕಿತ್ಕೋತಾ ಇದ್ರೆ ಫ್ರೆಶ್ ಆಗಿ ತುಂಬ ಚೆನ್ನಾಗಿ, ಒಂದು ಹುಳು ಕೂಡ ಆಗಿಲ್ಲ ಆ ತೊಂಡೆಕಾಯಲ್ಲಿ, ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಎಂತ ಹೇಳಬೇಕು ಅಂತಲೇ ಗೊತ್ತಿಲ್ಲ ನನಗೆ, ನೋಡಿದರೆ ಡಿಫ್ರೆನ್ಸ್ ತೋರಿಸೋಣ ಅಂತ ಹೇಳಿ ಅಷ್ಟೇ. ಹಾಗೆ ಮೆಣಸನ್ನು ಅಷ್ಟೇ ಈ ಇದರಲ್ಲಿ ತಂದು ಹಾಕಿದೆ ಬೇಕು ಅಂತಾನೆ. ಸೊ ಅಲ್ಲಿ ಕೂಡ ಆಗಲಿಲ್ಲ. ಅಲ್ಲಿ ಇನ್ನೊಂದು ಸೈಡಲ್ಲಿ ಆದರೆ ಆಗಲಿ, ಬಿಟ್ಟರೆ ಬಿಡಲಿ ಅಂತ ಹಾಕಿದೆ. ಸೊ ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಇದು ಬಂತು, ಮೊಳಕೆ ಹೊಡೆದು ಗಿಡ ಬಂತು. ಸೊ ಅದನ್ನೇ ನಾನು ಇವಾಗ ಗಿಡ ಮಾಡ್ತಾ ಇರೋದು. ಇವಾಗ ಬೇಸಿಗೆ ಆಗಿರೋದ್ರಿಂದ ಆ ಥರ ಸೀಡ್ಸನ್ನು ಹಾಕಿ ಮನೇಲೇ ನಾವು ಮೆಣಸಿನ ಗಿಡ ಮಾಡಿಕೊಂಡು ಬಾಳ್ಕ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಅಂದರೆ ಖಾರ ಬಂದರೆ ಖಾರ, ಚಪ್ಪೆ ಬಂದರೆ ಚಪ್ಪೆ, ಓಕೆ ಚೆನ್ನಾಗಾಗುತ್ತೆ ಈ ಬಿಸಿಲಲ್ಲಿ ಅಂತ ಹೇಳಿ. ಸೊ ನಾವು ಹೋದ ವರ್ಷ ಮಾಡಿದ್ವಿ, ಈ ವರ್ಷ ಮಾಡೋಣ ಅಂತ ಹೇಳಿ ಸೊ ಸೀಡ್ಸನ್ನು ಹಾಕಿದ್ದೀನಿ. ಇನ್ನು ಒಂದು ತಿಂಗಳಲ್ಲಿ ಆರಾಮದಲ್ಲಿ ಬರುತ್ತೆ. ಹೇಗಿದ್ರು ಬೇಸಿಗೆ ಅಲ್ವಾ, ಸೊ ಆರಾಮದಲ್ಲಿ ಬಾಳ್ಕ ಮಾಡ್ಕೋಬೋದು ಅಂತ ಹೇಳಿ. ಸೊ ನೋಡಿದ್ರಲ್ವ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಯಿತು, ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.